ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ಯಾದಗಿರಿಯಲ್ಲಿಂದು ಉತ್ತರ ಕರ್ನಾಟಕದ ತತ್ವಪದ ಹಾಡುಗಾರರ ಸಮಾವೇಶಕ್ಕೆ ಸಾಹಿತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾ ಸಿದ್ದರಾಮ ಹೊನ್ಕಲ್ ಚಾಲನೆ ನೀಡಿದರು. ಈ ವೇಳೆ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಪ್ರಾಂಶುಪಾಲ ಡಾ ಸುಭಾಷ್ ಚಂದ್ರ ಕೌಲಗಿ, ತತ್ವಪದಕಾರರ ಅಧ್ಯಯನ ಕೇಂದ್ರದ ಸದಸ್ಯ ಸಂಚಾಲಕಿ ಡಾ ಮೀನಾಕ್ಷಿ ಬಾಳಿ, ಅಧ್ಯಯನ ಕೇಂದ್ರ ಸದಸ್ಯ ಸತ್ಯನಾರಾಯಣ, ಉಪನ್ಯಾಸಕರಾದ ಎಸ್ಎಸ್ ನಾಯಕ್, ಭೀಮರಾಯ ಲಿಂಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಡಾ ಸಿದ್ದರಾಮ ಹೊನ್ಕಲ್, ಮೊಬೈಲ್ ಯುಗದ ಇಂದಿನ ಯುವ ಪೀಳಿಗೆಗೆ ಮರೆಯಾಗುತ್ತಿರುವ ತತ್ವಪದ ಹಾಗೂ ಭಜನ ಪದಗಳ ಶ್ರೀಮಂತ ಪರಂಪರೆಯನ್ನು ಪರಿಚಯಿಸುವ ಅಗತ್ಯವಿದೆ. 12ನೇ ಶತಮಾನದ ವಚನ ಚಳವಳಿಯ ಮುಂದುವರಿದ ರೂಪವೇ ತತ್ವಪದಗಳಾಗಿದ್ದು, ಇವು ಮಾನವೀಯ ಮೌಲ್ಯ ಹಾಗೂ ಸಮಾನತೆಯನ್ನು ಸರಳವಾಗಿ ಸಾರುತ್ತವೆ ಎಂದರು. ಇಲ್ಲಿ ನೀವೇನು ಆಸ್ತಿ ಹಣ ಸಂಗ್ರಹಣೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀರಿ, ಇದು ಯಾವ ನಿಮ್ಮ ಸಂಕಟ ಬರೋದಿಲ್ಲ. ಇಲ್ಲಿ ಬಿಟ್ಟು ಹೋಗೋದೈತಿ. ಅದಕ್ಕೆ ಜೀವನದ ಬಗ್ಗೆ ಬಹಳ ಒಂದು ಸ್ವಾರ್ಥದಿಂದ ನಡ್ಕೋಬೇಡ್ರಿ ಅಂತಕ್ಕಂಥ ಒಂದು ಪ್ರೇರಣೆ ಕೊಡ್ತಕ್ಕಂಥ ತತ್ವಪದಗಳನ್ನು ಅವ್ರು ಕಟ್ಟಿಕೊಡ್ತಾರೆ. ಡಾ ಸುಭಾಷ್ ಚಂದ್ರ ಕೌಲಗಿ, ತತ್ವಪದಗಳು ಕೇವಲ ಮನರಂಜನೆಯಲ್ಲ, ಅವು ಬದುಕಿನ ಮೌಲ್ಯ ಹಾಗೂ ಸಾಮಾಜಿಕ ಅರಿವು ಮೂಡಿಸುವ ಶಕ್ತಿಯುತ ಸಾಧನಗಳಾಗಿವೆ ಎಂದು ಹೇಳಿದರು. ಯಾವಾಗ ಹಾಡೋಣ ಅಂತಕ್ಕಂಥ ಕಾತುರತೆಯಿಂದ ಅವರೆಲ್ಲ ಕಾಯ್ಲಿಕ್ಕತ್ತಾರ, ಕೇಳಬೇಕು ಅಂತಕ್ಕಂಥ ಆತುರ ನಮ್ಮದು ಆಗ್ಯದ. ದಯವಿಟ್ಟು ಏನಪ್ಪ ಅಂದ್ರೆ ಡಾ ಮೀನಾಕ್ಷಿ ಬಾಳಿ, ಕಲ್ಯಾಣ ಕರ್ನಾಟಕದ ತತ್ವಪದ ಸಾಹಿತ್ಯಕ್ಕೆ ಇತಿಹಾಸದಲ್ಲಿ ಸೂಕ್ತ ಮಾನ್ಯತೆ ಸಿಕ್ಕಿಲ್ಲ. ಈ ಅಮೂಲ್ಯ ಪರಂಪರೆಯನ್ನು ಡಿಜಿಟಲ್ ವೇದಿಕೆ ಹಾಗೂ ಯೂಟ್ಯೂಬ್ ಮೂಲಕ ಜಾಗತಿಕ ಮಟ್ಟಕ್ಕೆ ಪರಿಚಯಿಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಉತ್ತರ ಕರ್ನಾಟಕ ಭಾಗದ ವಿವಿಧ ಗಾಯಕರಿಂದ ತತ್ವಪದ ಗಾಯನ ಜನಮನ ಸೆಳೆಯಿತು. ಇದರ ನಡೆನುಡಿ ಯಾರಿಗೆ